ಮೋದಿ ಅವರು ಮುಸ್ಲಿಂ ದ್ವೇಷ ರಾಜಕಾರಣ ಮಾಡ್ತಾರಂತ. ಅಸಾವುದ್ದೀನ್ ಓವೈಸಿ ಅವರು अंजार ಅದಕ್ಕೆ ಮಂದಿಗೆ अंजकी ಹುಡ್ಸಾಕತ್ತಾರ ಅನಿಸ್ತೈತ್ ನೋಡ್ರಿ. नरेंद्र मोदी की सरकार सिर्फ मुसलमानों से नफरत की बुनियाद पर वक्फ का कानून बनाने के लिए बिल को ला रही है. ಸಾಕ್ಷಿ ಇರಲ್ದ ಒಬ್ಬ ಪ್ರಧಾನಿ ಮೇಲೆ ಹಿಂಗ ಆರೋಪ ಮಾಡಿದ್ರ यूजलेस अंतार. वक्फ यूजर को निकालना कितना बड़ा झूठ मोदी जी कर रहे हैं. ಕಾನೂನಾತ್ಮಕವಾಗಿ ಓವೈಸಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತರ್ತಿನಂದಾಗಿಂದಾನು ಓವೈಸಿ ಅವ್ರ ನಿದ್ದಿನ ಮಾಡಿಲ್ಲ. ಭಾರತದ ಪ್ರಧಾನ ಮಂತ್ರಿ ವಿರುದ್ಧ ಒಂದು ಸಮುದಾಯನ ಎತ್ತಿ ಕಟ್ಟಕತ್ತಾರ. ಇದೊಂದು ರೀತಿ ದೇಶದ್ರೋಹಿ ಕೆಲಸ. ನಮಸ್ಕಾರ ರೀ. ಹೇಳಕ್ಕೊಂದು ಲಾಜಿಕ್ ಇಲ್ದೇ ಇರೋ ಮಾತಿದ್ರ, ಯಾರು ನಂಬಲ್ದಾರ್ದಂತ ಒಂದು ಮಾತಿದ್ರ, ವಾದನ ಮಾಡಕ್ ಏನು ಕಾರಣನ ಇಲ್ಲಂದ್ರ ಮಂದಿಗೆ ಅಂಜಿಕೆ ಹುಟ್ಸುವಂತ ಕೆಲಸ ಮಾಡ್ತಾರ. ಈಗ ಓವೈಸಿ ಅವರು ಅಂತದ ಒಂದು ಕೆಲಸ ಮಾಡಾಕತ್ತಾರ. ತಾವು ಮಾತಾಡೋ ಮಾತಿನಾಗ ಹುರುಳಿಲ್ಲ, ತಾವ್ ಏನ್ ಮಾತಾಡತಾರ ಅಂತ ಅವ್ರಿಗೆ ಅರಿವಿಲ್ಲ. ಒಟ್ನಾಗ ದ್ವೇಷ ಹಂಚಬೇಕು, ದ್ವೇಷದ ಬಾಜಾರ್ದಾಗ ಎಲ್ಲರಿಗೂ ದ್ವೇಷ ಹಂಚಬೇಕು. ಅದಕ್ಕಾಗಿ ಮಂದಿಗೆ ಅಂಜಿಕೆ ಹುಟ್ಸೋ ಕೆಲಸ ನಡೆಸ್ಯಾರ. ಇನ್ನೊಂದು ಮಾತೈತ್ರಿ, ಅಂಜಿದವರ ಮಂದಿಗೆ ಅಂಜಿಕೆ ಹುಟ್ಟಿಸ್ತಾರಂತ. ಅಸಾವುದ್ದೀನ್ ಓವೈಸಿ ಅವರು ಅಂಜಾರ ಅದಕ್ಕೆ ಮಂದಿಗೆ ಅಂಜಿಕೆ ಹುಡ್ಸಾಕತ್ತಾರ ಅನಿಸ್ತೈತ್ ನೋಡ್ರಿ. ಖರೇನಾ ರೀ? ಈಗ ಹೇಳ್ತಾರ ಮೋದಿ ಅವರು ಮುಸ್ಲಿಂ ದ್ವೇಷ ರಾಜಕಾರಣ ಮಾಡ್ತಾರಂತ. ಈಗ ನೋಡ್ರಿ, ಅವ್ರತ್ತಿಗೆ ಒಂದು ಕಾರಣ ಇಲ್ಲ, ಹೇಳಾಕತ್ತಿರೋ ಕಾರಣಕ್ಕೆ ಒಂದು ಸಾಕ್ಷಿ ಇಲ್ಲ. ಬಾಯಿ ಐತತ್ತು ಒದ್ರೋದು ಬಿಡುವಲ್ರು. ಬಾಯಿ ಬಿಟ್ರ ಮುಸ್ಲಿಮ್ರಿಗೆ ಮೋದಿ ಅನ್ಯಾಯ ಮಾಡ್ತಾರ, ದ್ವೇಷ ಕಾರ್ತಾರ, ಹಂಗ ಮಾಡ್ತಾರ, ಹಿಂಗ ಮಾಡ್ತಾರ, ನಾನ್ ಸ್ಟಾಪ್ ಒದರಾಕತ್ತಾರ. ಕೇಳಿಸ್ಕೋರಿ ಒಂದ್ಸಲ. फिर से कह रहा हूं, नरेंद्र मोदी की सरकार सिर्फ मुसलमानों से नफरत की बुनियाद पर वक्फ का कानून बनाने के लिए बिल को ला रही है. मुसलमानों की मस्जिदों को छीनने के लिए, दरगाहों को छीनने के लिए, खानखाहों को छीनने के लिए, कब्रस्तानों को छीनने के लिए, इवैक्यू प्रॉपर्टी जो वक्फ है उसको छीनने के लिए, और जो लोग वक्फ की जायदाद पर कब्जा करके बैठे हैं उनको इनाम देने के लिए यह कानून बना रही है. वक्फ यूजर को निकालना कितना बड़ा झूठ मोदी जी कर रहे हैं. ಇವ್ರ ಮಾತಿನ್ಯಾಗ ಇವ್ರ ಯೋಚನೆ ಒಳಗ ನನಗಂತೂ ಲಾಜಿಕ್ ಕಾಣಿಸ್ವಲ್ತು. ಸುಮ್ಮ ಮೈಕ್ ಕೊಟ್ಟಾರ, ಏನೋ ಒಂದು ಮಾತಾಡೋನು ಅಂತ ಮಾತಾಡಕತ್ತಾರ ಅನ್ಸಾಕತ್ತೈತಿ. ಅದು ವಕ್ಫ್ ಬಗ್ಗೆ ರೀ. ಈಗೇನು ವಕ್ಫ್ ಸಂಬಂಧ JPC ವರದಿ ಇಟ್ಟೈತಿ, ಅಮೆಂಡ್ಮೆಂಟ್ ಬಿಲ್ನೂ ಬಂದೈತಿ. ಅದನ್ನ ನೆಪ ಇಟ್ಕೊಂಡ ಓವೈಸಿ ಅವರು ಮೋದಿ ಅವರು ಮುಸ್ಲಿಂ ದ್ವೇಷ ಮಾಡ್ತಾರ, ಆ ಮುಸ್ಲಿಂ ದ್ವೇಷಕ್ಕಾಗಿನ ವಕ್ಫ್ಗ ಹಿಂಗೆಲ್ಲ ಮಾಡಾಕತ್ತಾರ, ನಮ್ಮ ದರ್ಗಾ ಇಸ್ಕೋತಾರ, ನಮ್ಮ ಮಸೀದಿ ಇಸ್ಕೋತಾರ, ನಮ್ಮ ಸ್ಮಶಾನನೂ ಬಿಡಂಗಿಲ್ಲ ಅದನ್ನೂ ಇಸ್ಕೊಂತಾರ. ಮೋದಿ ಮುಸ್ಲಿಂ ದ್ವೇಷನಕ್ಕೆ ಇನ್ನ ಏನೇನು ಬೇಕು ಅಂತ ಒದ್ರಾಕತ್ತಾರ. ಇದೇನಿಲ್ರಿ, ಒಂದು ಸಮುದಾಯನ ಎತ್ತಿ ಕಟ್ಟೋದು, ಒಬ್ಬ ವ್ಯಕ್ತಿಯ ವಿರುದ್ಧ ಮಾತಾಡಾಕ ಎತ್ತಿ ಕಟ್ಟೋ ಕೆಲಸ. ಇನ್ನು ಓವೈಸಿ ಅವ್ರು ಇಂಥ ಚಿಂತನೆ, ಇಂಥ ಕೆಟ್ಟ ಆಲೋಚನೆ ಇದೇನು ಮೊದಲಲ್ರಿ. ಕಾಶ್ಮೀರ ಒಳಗ ಆರ್ಟಿಕಲ್ 370 ತೆಗಿತೀನಿ ಅಂದಾಗ ಹೆಂಗ್ ಮಾತಾಡಿದ್ರು, ಮುಸ್ಲಿಮ್ರನ್ನ ಮೂಲಿ ಗುಂಪು ಮಾಡ್ತಾರಪ್ಪ, ಇದನ್ನ ಮಾಡಾಕ ಬಿಡಬಾರ್ದು, ಇದು ಇರಬೇಕು, 370 ಇದ್ರ ನಾವು ಕಾಶ್ಮೀರದಾಗ ಮುಸ್ಲಿಮ್ರು ಸೇಫ್ ಆಗಿರ್ತಾರ, ಹೋರಾಡೋನು ರಕ್ತ ಹರಿಸೋನು ಅಂತ ಹೆಂಗೆ ಮಾತಾಡಿದ್ರಿ ಇವರು. ಆರ್ಟಿಕಲ್ 370 ಹೋತು, ಏನಾಯ್ತು, ಯಾರಿಗಾರ ಏನಾರೇ ಪ್ರಾಬ್ಲಮ್ ಐತೇನ್ರಿ, ಇನ್ನ ಕಾಶ್ಮೀರ ಅಭಿವೃದ್ಧಿ ಆಗತೈತಿ, ಚಂದಂಗಿ ಹೊಳ್ಯಾತೈತಿ ಪಳಾಪಳ ಅಂತ. CAA ತರ್ಬೇಕಾದ್ರೂ ಹಿಂಗ ಮಾಡಿದ್ರು. ಮುಸ್ಲಿಮ್ರನ್ನ ದೇಶ ಬಿಟ್ಟು ಓಡ್ಸಾಕ ಈ ಕಾನೂನು ತರಾಕತ್ತಾರ, ಇದಕ್ಕೆ ನಾವ್ ಯಾರು ಒಪ್ಪಿಗೆ ಕೊಡೋದು ಬೇಡ, ಇದ್ರ ವಿರುದ್ಧ ಸಿಡದೇಳನು ಅಂದ್ರು. ಅವ್ರೇನ್ ಸಿಡಿಲಿಲ್ಲ, ಈ ಕಡೆ ಕಾನೂನು ನಿಂದಿರ್ಲಿಲ್ಲ. ಕಾನೂನು ಬತ್ತು, ಎಲ್ಲರೂ ಆರಾಮಾಗಿ ಅವ್ರ ಮನ್ಯಾಗ ಚಂದ ಬಾಳೆ ಮಾಡತ್ತಾರ. ಸುಮ್ಮ ಇವರು ಗಂಟ್ಲಾನು ಮಾಡ್ಕೊಂಡಿದ್ರು. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತರ್ತಿನಂದಾಗಿಂದಾನು ಓವೈಸಿ ಅವ್ರ ನಿದ್ದಿನ ಮಾಡಿಲ್ಲ. ಒಟ್ಟ ಚಂತನ ಬೆಳತನ ನಿದ್ದಿಗೆಟ್ಟು ಹೆಂಗ್ ತಡಿಯೋದು, ಹೆಂಗ್ ಮಾಡೋದು ಅಂತ ಚಿಂತೆ ಮಾಡತ್ತಿದ್ರು. ಅವಾಗಿಂದ ಈಗಿನ ತನಕನು ದ್ವೇಷ ಹಂಚಾಕ ಹತ್ತಿದ್ರು. ಈಗ ಬಂದ ಮ್ಯಾಲೂ ಡಬಲ್ ಹಂಚಾಕತ್ ಬಿಟ್ಟಾರ, ಡಬಲ್ ಡ್ಯೂಟಿ ಮಾಡಾಕತ್ ಬಿಟ್ಟಾರ. ಮೋದಿ ಅವ್ರು ಹಂಗ ಮಾಡಾಕತ್ತಾರ, ಮುಸ್ಲಿಂ ವಿರೋಧಿ ಕೆಲಸ ಮಾಡಾಕತ್ತಾರ ಅಂತ ಓದ್ರಾಕತ್ತಾರ. ಒಟ್ಟು ದೇಶದಾಗ ಏನು ಬೇಕಾದಾಗಲ್ರಿ, ಅಭಿವೃದ್ಧಿ ಆಗಲಿ ಹಾಳಾಗಲಿ ಏನು ಬೇಕಾದಾದ್ರೂ ಮೋದಿಯವ್ರು ಮುಸ್ಲಿಂ ದ್ವೇಷಕ್ಕೆ ಮಾಡ್ಯಾರ. ಇದನ್ನು ಮುಸ್ಲಿಮ್ರಂದ್ರೆ ಮೋದಿಗೆ ಆಗಂಗಿಲ್ಲ, ಅದಕ್ಕೆ ಹಿಂಗೆ ಮಾಡ್ಯಾರ. ಒಟ್ಟು ಆಗೋದಕ್ಕೆಲ್ಲ ಶನೇಶ್ವರ ಕಾರಣ ಅನ್ನಂಗ ಮೋದಿ ಮೇಲೆ ಹಲ್ಲು ಕಡಿತನ ಇರ್ತಾರೆ ಇವರು. ಇನ್ನೇನು ಗೊತ್ತೇನ್ರಿ, ಇದೊಂದು ರೀತಿ ದೇಶದ್ರೋಹಿ ಕೆಲಸ. ಭಾರತದ ಪ್ರಧಾನ ಮಂತ್ರಿ ವಿರುದ್ಧ ಒಂದು ಸಮುದಾಯನ ಎತ್ತಿ ಕಟ್ಟಕತ್ತಾರ. ಇದೇನು ಒಳ್ಳೇದತ್ತ ಅನ್ಕೊಂಡಿರೇನು?
ಆ ಸಮುದಾಯದವರು ಮೋದಿಯವ್ರ ಮೇಲೆ ತಿರುಗಿ ಬೀಳಿ ಅಂತ ಮಸಲತ್ ಮಾಡಾಕತ್ತಾರ. ಹಂಗ ನೋಡಿದ್ರ ಕಾನೂನಾತ್ಮಕವಾಗಿ OIC ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಖರೆ ರೀ, ಇಂಥ ಕೆಲಸ ಭಾಳ ದಿನ ಆತನ ಮಾಡಾಕತ್ತಾರ. ಫೈನಲ್ ಆಗ್ಯಾರೆ ರಾಜ್ಯರೋಷವಾಗಿ ಯಾರು ಇವ್ರ ಮೇಲೆ ಆಕ್ಷನ್ ತಗೋಬೇಕು, ಇಲ್ಲಾಂದ್ರೆ ಇವ್ರ ಬಾಯಿ ಹಿಂಗ ಹರಿತಿರ್ತೈತಿ. ದ್ವೇಷ ಹಂಚ್ಕೋತಾ ಇರ್ತಾರೆ ಇವರು. ಸಾಕ್ಷಿ ಇರಲ್ದ ಒಬ್ಬ ಪ್ರಧಾನಿ ಮೇಲೆ ಹಿಂಗ ಆರೋಪ ಮಾಡಿದ್ರ ಯೂಸ್ಲೆಸ್ ಅಂತಾರ. ಇದು ಒಂದು ರೀತಿ ಕ್ರೈಮ್ ಐತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.